ಸರ್ಕಾರಿ ಬಸ್ನ ನಿರ್ವಾಹಕಿಯ ಮೇಲೆ ಸಾರ್ವಜನಿಕರಿಂದ ಹಲ್ಲೆ ನಡೆದಿರುವ ಘಟನೆ ಗದಗ ತಾಲೂಕಿನ ಪಾಪನಾಶಿ ಸಮೀಪ ನಡೆದಿದೆ. ನೇತ್ರಾವತಿ ಪತ್ರಿಮಠ್ ಎಂಬ ನಿರ್ವಾಹಕಿಯ ಮೇಲೆ ಪ್ರಯಾಣಿಕ ಪ್ರಕಾಶ್ ಸಂಕಣ್ಣವರು ಹಾಗೂ ಆತನ ಬೆಂಬಲಿಗ ನೀಲಪ್ಪ ಜಂತ್ರಿ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ನಿರ್ವಾಹಕಿಯ ಕಪಾಳಮೋಕ್ಷ ಮಾಡಿದ ಆರೋಪ ಕೇಳಿ ಬಂದಿದೆ. ಕದಂಪುರ ಟೋಲ್ ಬಳಿ ಬಸ್ ಹತ್ತುವ ವಿಚಾರಕ್ಕೆ ಬಂಧಿಸಿದಂತೆ ಕಿರಿಕ್ ಆರಂಭವಾಗಿದ್ದು, ಟಿಕೆಟ್ ಕ್ಲೋಸ್ ಆಗಿರುವುದರಿಂದ ಟೋಲ್ ಬಳಿ ಟಿಕೆಟ್ ನೀಡಲು ಸಾಧ್ಯವಿಲ್ಲ. ಮುಂದೆ ಪಾಪನಾಶಿ ಬಳಿ ಬಸ್ ಹತ್ತುವಂತೆ ನಿರ್ವಾಹಕಿ ತಿಳಿಸಿದ್ದಾಳೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಪ್ರಕಾಶ್ ಸಂಕಣ್ಣವರು ಗಲಾಟೆ ನಡೆಸಿದ್ದು, ಘಟನೆ ಹಿಂಸಾತ್ಮಕ ರೂಪ ಪಡೆದುಕೊಂಡಿದೆ. ಘಟನೆ ವೇಳೆ ವಿಡಿಯೋ ಮಾಡುತ್ತಿದ್ದ ಚಾಲಕನ ಮೊಬೈಲ್ ಅನ್ನು ಕಿತ್ತುಕೊಂಡು ದರ್ಪ ತೋರಿಸಲಾಗಿದೆ. ಸ್ಥಳದಲ್ಲೇ ಕೆಲಕಾಲ ಹೈಡ್ರಾಮಾ ನಡೆಯಿತು. ಈ ಘಟನೆ ಗದಗ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ನಾನು ಗಾಡಿ ಹೊಡೆದು ಅಷ್ಟೇ ಕೆಲಸ. ನಾನು ಗಾಡಿ ಅಷ್ಟೇ ಹೊಡೆದ ಕೆಲಸ. ನಾನು ಗಾಡಿ ಹೊಡೆದು ಅಷ್ಟೇ ಕೆಲಸ. ನಾನೇನು ಕೆಲಸ ಇಲ್ಲ. ನೀವು